ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಖುಷೀಸ್ ಕಿಚನ್. ಇವತ್ತು ನಾನು ರವೆ ರೊಟ್ಟಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಾಫ್ಟಾಗಿ ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗೂ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಫಸ್ಟಿಗೆ ಒಂದು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಇದರಲ್ಲೊಂದು ಬೌಲಲ್ಲಿ ಒಂದು 6 ರೊಟ್ಟಿ ಹಾಕ್ತೇವೆ. ಈ ಒಂದು ಬೌಲ್ ಚಿರೋಟಿ ರವೆಗೆ ಫಸ್ಟಿಗೀಗ ಒಂದು ಪಾತ್ರೆ ಪ್ಯಾನ್ ಕಾಯಕ್ಕಿಟ್ಟು, ಪ್ಯಾನ್ಗೀಗ ಒಂದು ಬೌಲ್ ಚಿರೋಟಿ ರವೆಗೆ 2 ಬೌಲಷ್ಟು ನೀರು ಹಾಕ್ಕೊಳ್ಳಿ. ಈಗ 2 ಬೌಲ್ ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಈಗಿದು ಸ್ವಲ್ಪ ಒಂದು 5 ನಿಮಿಷ ನೀರು ಕುದಿ ಬರಬೇಕು. ಈಗ ಇದಕ್ಕೆ ರವೆನ ಹಾಕ್ಕೊಳ್ಳೋಣ. ಸ್ವಲ್ಪ ರವೆನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಎಲ್ಲ ರವೆನ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಈಗ ಇದನ್ನು ಬೇರೆ ಪಾತ್ರೆಗೆ ತೆಕ್ಕೊಂಡಿದ್ದೀನಿ. ಇದನ್ನು ಈಗ ನೀಟಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಸುಡ್ತಾ ಇರುತ್ತೆ, ಸ್ವಲ್ಪ ಕೈಗೆ ತಣ್ಣೀರನ್ನ ಹಾಕ್ಕೊಂಡು ನೀಟಾಗಿ ಮಿತ್ಕೊಳ್ಳಿ. ಚೆನ್ನಾಗಿ ನಾದಿದ್ರೆ ತುಂಬ ಚೆನ್ನಾಗಿ ರೊಟ್ಟಿ ಸ್ವಲ್ಪನೂ ಹರಿದೇ ಇರೋ ಥರ ಬರುತ್ತೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ನಾವು ಚಪಾತಿ ಹಿಟ್ಟು ಹೇಗೆ ನಾದ್ತೀವೋ ಆ ಥರ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗೂ ಬರುತ್ತೆ, ಎಲ್ಲೂ ಹರಿಯಲ್ಲ, ತುಂಬ ಸಾಫ್ಟಾಗೂ ಬರುತ್ತೆ. ನೋಡಿ ಎಲ್ಲ ನಾದ್ಕೊಂಡಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪನೇ ತಗೊಂಡು ನಾವು ರೊಟ್ಟಿನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ನಾವು ಯಾವ ಥರ ಪ್ಲೇಟಲ್ಲೂ ಸಮೇತ ಸ್ವಲ್ಪ ಅಂಟದಂಗೆ ಚೆನ್ನಾಗಿ ಬರುತ್ತೆ. ಈಗ ಆಯಿತು, ನಾದಿದಾಗಿದೆ. ಈಗ ನೋಡಿ ಸ್ವಲ್ಪ ಉಂಡೆ ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತೊಗೊಳ್ಳಿ. ನಾನು ಇಷ್ಟು ದಪ್ಪ ತೊಗೋತಾ ಇದ್ದೀನಿ. ಈಗ ಇದನ್ನು ಈಗ ಇನ್ನೊಂದು ಹಾಳೆ ಹಾಕ್ಕೊಂಡು ಬಟರ್ ಪೇಪರ್ ತೊಗೊಂಡಿದ್ದೀನಿ ನಾನು. ಬಟರ್ ಪೇಪರಿಗೆ ನೀವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ತೊಟ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಅಂಟುತ್ತೆ ಅನ್ನೋದಾದರೆ ನೀವು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ತೊಟ್ಕೋಬೋದು. ಅಂಟಲ್ಲ, ಏನಾಗಲ್ಲ. ಸ್ವಲ್ಪ ಆದ್ರೂ ಚೆನ್ನಾಗಿ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡ್ರೆ ನೀಟಾಗಿ ತೊಟ್ಕೋಬೋದು. ಅಂದರೆ ನಾವು ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು. ನೋಡಿ ನೀಟಾಗಿ ತೊಟ್ಕೊಂಡಿದ್ದೀನಿ. ಬೇಕು ಅಂದರೆ ಮೇಲೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಟ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾವು ಎಷ್ಟು ಬೇಕಾದ್ರೂ ತೊಟ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ತೊಟ್ಟಿ ನಂತರ ಅರಿಯೋದನ್ನು ಮಾಡ್ಬೋದು. ನೋಡಿ ಈಗ ನಾವು ಕೈಯಲ್ಲಿ ಹಾಗೆ ತೊಕ್ಕೋಬೋದು, ನೀಟಾಗಿ ಬರುತ್ತೆ. ಈಗ ನಾನು ಹಂಚು ಕಾಯಕ್ಕಿಟ್ಟಿದ್ದೀನಿ. ಹಂಚು ಕಾಯಕ್ಕಿಟ್ಟಿದ್ದೀನಿ. ಈಗ ನಾವು ರೊಟ್ಟಿನ ಹಾಕ್ಕೊಳ್ಳೋಣ. ಈಗ ನೋಡಿ ಸ್ವಲ್ಪ ಬಬಲ್ಸ್ ಬರ್ತಾಯಿದೆ. ಈಗ ಸ್ವಲ್ಪ ಬಟ್ಟೆಯಲ್ಲಿ ನೀರು ಹತ್ಕೊಂಡು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೈಡು ಮಡಚ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದು ಬೇಯೋಷ್ಟರಲ್ಲಿ ಇನ್ನೊಂದು ತೊಡ್ತಾಯಿದ್ದೀನಿ. ಹಿಟ್ಟು ತುಂಬ ಚೆನ್ನಾಗಿ ನಾದಿದ್ರೆ ನಾವು ಹಸಿಟ್ಟು ಬೇಡ, ಏನು ಬೇಡ, ಆ ಥರನೇ ತೊಡ್ಕೊಬೋದು. ಮತ್ತೇನು ಅಂದರೆ
ಸ್ವಲ್ಪ ನಾವು ಒಂದು ಅಗಲ ತೊಟ್ಟಿದ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡ್ರೆ ಇನ್ನೂ ನೀಟಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಏಕೆಂದರೆ ಕೆಳಗಡೆನೂ ಸ್ವಲ್ಪ ಆಯಿಲ್ ಹಾಕಲ್ದಿರೋದ್ರಿಂದ ಈ ಥರ ತೊಟ್ಕೊಂಡ್ರೆ ನೋಡಿ ನೀಟಾಗಿ ಬರುತ್ತೆ. ಇಷ್ಟಾದ ನಂತರ ಈಗ ನೋಡಿ ಲಟ್ಟಣಿಗೆ ತೊಗೊಂಡು ನೀಟಾಗಿ ಇನ್ನೊಂದು ಸತಿ ಚೆನ್ನಾಗಿ ಇದು ಮಾಡ್ಕೊಂಡ್ರೆ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರವೆ ರೊಟ್ಟಿ ಮಾಡ್ಕೋಬೋದು. ನೋಡಿ ಎಲ್ಲೂ ಸಮೇತ ಸ್ವಲ್ಪನೂ ಅರಿಯಲ್ಲ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಬೇಯ್ತಾ ಇದೆ, ಆಗಿದೆ, ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಬೆಂದಿದೆ ಅಂತ. ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಎಲ್ಲ ಸೈಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಇನ್ನೊಂದು ತೊಟ್ಟಿಟ್ಕೊಂಡಿದ್ದೀನಿ. ಈಗ ಇದನ್ನು ಕೊಂಡು ಬೇಯಿಸ್ಕೊಂಡ್ರೆ ಆಯಿತು, ರವೆ ರೊಟ್ಟಿ ರೆಡಿ ಆಗುತ್ತೆ. ನೋಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟನ್ನು ರುಚಿಯಾದ ರವೆ ರೊಟ್ಟಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗೂ ಬರುತ್ತೆ. ಉಳಿದಂಥ ರೊಟ್ಟಿಗಳನ್ನೆಲ್ಲನೂ ಈ ಥರನೇ ತೊಟ್ಕೊಳ್ಳೋಣ. ನಾನು ಇದನ್ನು ಈಗ ಚಟ್ನಿ ಜೊತೆ ಸರ್ವ್ ಮಾಡ್ಕೊತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ನಲ್ಲ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದೇ ಸಾಂಬಾರು ಜೊತೆನೂ ನೀವು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ.